ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ, ನಿಮಗೆ ಗೊತ್ತಿರ್ಬೋದು. ಕಳೆದ ವಿಡಿಯೋ ಹೇಳಿದಂತೆ ದೊಡ್ಡ ಮನೆ ಹಬ್ಬ ಅಂತ ಒಂದು ಶೋ ನಡೀತಾ ಇದೆ ವೀಕ್ಷಕರೇ. ಅಂತ ಹೇಳೋಕ್ಕಾಗಲ್ಲ, ಒಂದು ಇವೆಂಟ್ ಅಂತ ಹೇಳ್ಬೋದು ವೀಕ್ಷಕರೇ. ಇದರಲ್ಲಿ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಬಂದಿದ್ದಾರೆ. ಏನೆಲ್ಲ ಆಗುತ್ತೆ ಅಂತ ಒಂದು ಪ್ರೋಮೋ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಒಂದು ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಅದು ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ, ಯಾರೆಲ್ಲ ಈಗ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾನು ನಿಮಗೆ ಮೊದಲೇ ಹೇಳ್ದಂಗೆ ತುಂಬ ಫನ್ನಿಯಾಗಿರುತ್ತೆ, ತುಂಬ ಜೋಕ್ಸ್ ಇರುತ್ತೆ, ತುಂಬ ಕಾಮಿಡಿಗಳಿರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನಾನು ನಿಮಗೆ ಮುಂಚೆನೇ ತಿಳಿಸ್ಕೊಟ್ಟಿದ್ದೆ, ತುಂಬ ಚೆನ್ನಾಗಿರುತ್ತೆ. ಈ ವರ್ಷದ ಒಂದು ರಿಯೂನಿಯನ್ ಅಂತ ಹೇಳ್ಬೋದು. ಬಿಗ್ ಬಾಸ್ನ ಸ್ಪರ್ಧಿಗಳು, ಹಳೆಯ ಸ್ಪರ್ಧಿಗಳೇನಿದ್ದಾರೆ ಅವರೆಲ್ಲ ಒಟ್ಟಾಗಿ ಸೇರಿ ಅವರೆಲ್ಲ ಮೊದಲು ಏನಪ್ಪ ಮಾಡ್ತಾಯಿದ್ರು ಅಂದರೆ, ಹೋದ ವರ್ಷ ಇರ್ಬೋದು. ಅವರೆಲ್ಲ ಒಂದು ಓಟಲ್ಲಿ ಸೀಮಿತವಾಗಿ ಅಲ್ಲಿ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಅದೆಲ್ಲ ಅಲ್ಲಿ ಸೀಕ್ರೆಟಾಗಿ ನಡೆಸ್ತಾರೆ, ಅಂದರೆ ಪಬ್ಲಿಷ್ ಮಾಡ್ತಿರಲಿಲ್ಲ. ಬಟ್ ಇವಾಗ ಇದೊಂದು TRP ಹೆಚ್ಚಿಸುವ ರೀತಿಯಲ್ಲಿ, ಅಂದರೆ ಗಿಲ್ಲಿ ಫ್ಯಾನ್ಸ್ಗಳ ಒಂದು ಪ್ರೀತಿಯ ನೋಡಿ ಹಾಗೂ ಒಂದು ಅಟ್ರ್ಯಾಕ್ಷನ್ನ ನೋಡಿ, ಈ ವರ್ಷದ ಬಿಗ್ ಬಾಸ್ ಅಟ್ರ್ಯಾಕ್ಷನ್ನ ನೋಡಿ ಬಿಗ್ ಬಾಸ್ ಅವರಿಂದ ಅಲ್ಲ, ಕಲರ್ಸ್ ಕನ್ನಡ ಅವರೇ ಆರ್ಗನೈಸ್ ಮಾಡಿರೋ ಇದೊಂದು ರಿಯೂನಿಯನ್ ಅಂತ ಹೇಳ್ಬೋದು. ಇದಕ್ಕೆ ದೊಡ್ಡ ಮನೆ ಹಬ್ಬ, ಅಂದರೆ ಬಿಗ್ ಬಾಸ್ ಅಂದರೆ ದೊಡ್ಡದಾದ ಒಬ್ಬ ಬಾಸು. ಅದಕ್ಕಾಗಿ ಅದು ಒಂದು ಫೇವರಿಸಮ್ಗೋಸ್ಕರ ಇವರು ಬಿಗ್ ಬಾಸ್ ಅಂತ ಬಿಗ್ ಬಾಸ್ನಿಂದ ತಗೊಂಡು ದೊಡ್ಡ ಮನೆ ಹಬ್ಬ ಅಂತ ಇಟ್ಟಿದ್ದಾರೆ ವೀಕ್ಷಕರೇ. ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ, ನೀವು ಇದನ್ನು ನೋಡಲೇಬೇಕು. ಇದೇ ಫೆಬ್ರವರಿ 14ನೇ ತಾರೀಕು ಬರ್ತಾ ಇರೋದು ವ್ಯಾಲೆಂಟೈನ್ಸ್ ಡೇ ದಿವಸ ವೀಕ್ಷಕರೇ, ಅದು ಸ್ಯಾಟರ್ಡೇ ಆಗಿರುತ್ತೆ. ದಯವಿಟ್ಟು ಪೂರ್ತಿಯಾಗಿ ನೋಡಿ ಎಲ್ಲರೂ. 2 ದಿವಸ ಇಲ್ಲ 1 ದಿವಸ ಇರುತ್ತೆ ಅಂದ್ಕೊಂಡಿದ್ದೀನಿ. 1 ದಿವಸನೇ ಮುಗಿದೋಗುತ್ತೆ ಅನ್ಕೋತೀನಿ, ಜಾಸ್ತಿ ಕಾರ್ಯಕ್ರಮಗಳು ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಅದಕ್ಕಿಂತ ಮುಂಚೆ ಕಲರ್ಸ್ ಕನ್ನಡ ಕಡೆಯಿಂದ ಒಂದು ಹೊಸ ಪ್ರೋಮೋನ ಬಿಟ್ಟಿದ್ದಾರೆ. ಏನು ಅಂತ ತಿಳಿಸ್ಕೊಡ್ತೀನಿ, ನೋಡೋಣ ಕಂಪ್ಲೀಟಾಗಿ ನೋಡಿ. ಮೊದಲನೇದಾಗಿ ವೀಕ್ಷಕರೇ, ಸುಷ್ಮಾ ಅವರು ಏನಿದ್ದಾರೆ, ಅವರು ಇದೊಂದು ಶೋನ ಒಂದು ಆ್ಯಂಕರಿಂಗ್ನ ಮಾಡ್ತಾ ಇರೋದು ವೀಕ್ಷಕರೇ. ತುಂಬ ಫನ್ನಿಯಾಗಿರುತ್ತೆ ನೋಡಿ. ಮೊದಲನೇದಾಗಿ ಆ್ಯಕ್ಟಿವಿಟಿನ ಕೊಡ್ತಾರೆ ಎಲ್ಲ ಕಂಟೆಸ್ಟೆಂಟ್ಸ್ಗಳು ವೀಕ್ಷಕರೇ. ಮೊದಲನೇದಾಗಿ ಏನಪ್ಪ ಅಂದರೆ, ಅದು ಆ್ಯಕ್ಟಿವಿಟಿ ಹೆಸರೇನಪ್ಪ ಅಂದರೆ ಇಲ್ಲಿ ಅಲ್ಲೂ ಉದುರಿಸ್ಬೋದು ಅಂತ. ಅಂದರೆ ಏನಪ್ಪ ಆಗಿರುತ್ತೆ ಈ ಆ್ಯಕ್ಟಿವಿಟಿ ಅಂದರೆ, ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನ ಕೂಗ್ತಾರೆ. ಅವರ ಕಂಟೆಸ್ಟೆಂಟ್ ಮುಂದೆ 2 ಫೋಟೋಗಳನ್ನ ಇಟ್ಟಿರ್ತಾರೆ. ಅದು ಗಿಲ್ಲಿ ಹಾಗೂ ಸತೀಶ್ ಅವರ ಫೋಟೋಗಳನ್ನ ಇಟ್ಟಿರ್ತಾರೆ. ಅವರ ಬಾಯಿಗೆ ಏನಿದೆ, ಆ ಬಾಯಿಗೆ ಸುಮಾರು ಹಲ್ಗಳನ್ನ ಅಂಟಿಸಿರ್ತಾರೆ ವೀಕ್ಷಕರೇ. ಅದೊಂದು ಪೇಪರ್ ಹಲ್ಗಳಾಗಿರ್ಬೇಕು. ಅದು ಒಂದು ಸುಮ್ಮನೆ ಒಂದು ಟಚ್ ಕೊಟ್ಟರೆ ಅದು ಮುರಿದೋಗೋ ಥರ ಒಂದು ಹಲ್ಗಳನ್ನ ಫಿಕ್ಸ್ ಮಾಡಿರ್ತಾರೆ ಇಬ್ಬರು ಕಂಟೆಸ್ಟೆಂಟ್ಸ್ಗೂ. ಅದೇ ರೀತಿಯಾಗಿ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಬರ್ತಾರೆ. ಬಂದ್ಬಿಟ್ಟು ಅವ್ರಿಗೆ ಒಂದು ಸ್ಪಾಂಜಿ ಬಾಲ್ನ ಕೊಟ್ಟಿರ್ತಾರೆ. ಹ್ಯಾಪಿ ಅಂತ ಹೇಳ್ಬೋದು, ಹ್ಯಾಪಿ ಬಾಲ್ಸ್ಗಳಿರುತ್ತೆ, ಅದೆಲ್ಲ ಕೊಟ್ಟಿರ್ತಾರೆ. ಅದ್ರ ಮೂಲಕ ಅವರು ಎಸ್ದಿ ಅವರ ಹಲ್ಗಳಿಗೆ ಹೊಡಿಬೇಕು. ಅಲ್ಲಿಗೆ ಹೊಡೆದಾಗ ಅದು ಕೆಳಗಡೆ ಬಿದ್ದೋಗುತ್ತೆ. ಅದೇ ರೀತಿಯಾಗಿ ಬಿಗ್ ಬಾಸ್ ಮನೇಲಿ ಹೊಡೆಯೋಕ್ಕಾಗಲಿಲ್ಲ, ಬಟ್ ಇಲ್ಲಿ ಹೊಡಿಬೋದು ಅಂತ ಇದೊಂದು ಟಾಸ್ಕ್ ರೀತಿಯಾಗಿ ಕೊಟ್ಟಿದ್ದಾರೆ ವೀಕ್ಷಕರೇ. ಮೊದಲನೇದಾಗಿ ಸ್ಪಂದನ ಅವರು ಹಾಗೂ ಅಶ್ವಿನಿ ಹಾಗೂ ಕಾವ್ಯ ಅವರ 3 ಜನದ ಹೈಲೈಟ್ ಮಾಡಿದ್ದಾರೆ. ಎಲ್ಲರದು ಹೈಲೈಟ್ ಮಾಡಿಲ್ಲ, ಅವರು ಬರೀ 3 ಜನದ ಮಾತ್ರ ಹೈಲೈಟ್ ಮಾಡಿದ್ದಾರೆ. ಸ್ಪಂದನ ಅವ್ರದ್ದು ಏನಪ್ಪ ರೀಸನ್ ಕೊಡ್ತಾರೆ ಅಂದರೆ, ಅವರೇನಪ್ಪ ಹೇಳ್ತಾರೆ ಅಂದರೆ, ನಾನು ಆಚೆ ಕಡೆ ಸ್ಪಂದನ ಆಗಿ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ಹತ್ತಿದ್ರು, ಆದರೆ ವಾಪಸ್ ಬರಬೇಕಾದ್ರೆ ಏನಪ್ಪ ಹೇಳ್ತಾ ಇದ್ದಾರೆ ಎಲ್ಲ ಅಂದರೆ, ಸತೀಶ್ ಸರ್ ಅವರು ನನ್ನ ಕಳ್ಳಿಯಾಗಿ ಮಾಡಿಬಿಟ್ಟಿದ್ದಾರೆ. ಅವರ ಅವ್ರ ಶೆಲ್ಟ್ನ ಕದ್ದಿದ್ದೀನಿ ಅಂತ ಕಳ್ಳಿಯಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಎಲ್ಲ ನಗಾಡ್ತಾ ಇರ್ತಾರೆ. ಆದರೂ ಇವರು ಸ್ಪಂದನ ಏನು ಮಾಡ್ತಾರೆ ಅಂದರೆ, ಬಾಲ್ ಎಸೆದ ನಂತರನೂ ಸಹ ಅವರು ಹತ್ತಿರ ಹೋಗಿ ಹಲ್ಲುಗಳನ್ನ ಹೊಡಿತಾ ಇರ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ, ಕಿತ್ತುತ್ತಾ ಇರ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ನೆಕ್ಸ್ಟ್ ಬರೋದಾದರೆ ವೀಕ್ಷಕರೇ, ಅದು ಅಶ್ವಿನಿ ಅವ್ರದ್ದು ವೀಕ್ಷಕರೇ. ಅಶ್ವಿನಿ ಅವರು ಗಿಲ್ಲಿ ಅವರ ಹಲ್ಗಳನ್ನ ಏನಿರ್ತದೆ ಅದು ಹೊಡೆಯೋಕ್ಕೆ ಹೋಗ್ತಾರೆ ವೀಕ್ಷಕರೇ. ಅದೇ ರೀತಿಯಾಗಿ ಹೊಡೆದ ನಂತರ ರೀಸನ್ನ ಹೇಳ್ತಾರೆ. ಗಿಲ್ಲಿ ಯಾವಾಗಲೂ ನನಗೆ ರೇಗಿಸ್ತಾ ಇದ್ದ, ನಂದು ಹಲ್ಸೆಟ್ಟು ಅಂತ ರೇಗಿಸ್ತಾ ಇದ್ದ, ಅದಕ್ಕಾಗಿ ನಾನು ಹೊಡಿತಾ ಇದ್ದೀನಿ ಅಂತ ಹೇಳ್ತಾರೆ. ಅದಾದ ನಂತರ ಗಿಲ್ಲಿಯವರ ರಿಪ್ಲೈ ಏನಿರುತ್ತೆ, ಇದು ಸ್ವ್ಯಾಗ್ ರಿಪ್ಲೈ ಅಂತ ಹೇಳ್ಬೋದು. ಇವಾಗಲೂ ಸಹ ನಾನು ಅಲ್ಲನ್ನ ಉದುರಿಸ್ಬೋದಾಯಿತು, ಆದರೆ ಅಲ್ಲನ್ನ ಉದುರಿಸೋಕ್ಕಿಂತ ಮುಂಚೆ ಅವರು ಇವಾಗ ಕಟ್ಟಿಸ್ಕೊಂಡಿರೋ ಹಲ್ಲಲ್ವಾ, ಒಂದು ಅವ್ರದ್ದು ಹಲ್ ಸೆಟ್ ಅಲ್ವಾ, ಅದಕ್ಕಾಗಿ ನಾನು ಏನೂ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ವೀಕ್ಷಕರೇ. ನಂತರ ಗಿಲ್ಲಿಯವರು ಹೇಳ್ತಾರೆ, ಅಶ್ವಿನಿ ಅವರೇ ಹೇಳಿದ್ರು ತಾನೇ ಈಗ ನಂದು ಹಲ್ ಸೆಟ್ಟು ಅಂತ, ಆದ್ರಿಂದ ನಾನು ಏನೂ ಮಾಡೋಕ್ಕೆ ಹೋಗ್ತಾಯಿಲ್ಲ ಅಂತ ಹೇಳ್ತಾರೆ. ಅದರ ನಂತರ ನೆಕ್ಸ್ಟ್ ಬರೋದು ಯಾರಪ್ಪ ಅಂದರೆ, ಅದು ಕಾವ್ಯ ಅವರು ವೀಕ್ಷಕರೇ. ಕಾವ್ಯ ಅವರು ಏನಕ್ಕಪ್ಪ ರೀಸನ್ ಕೊಟ್ಟು ಹೊಡಿತಾರೆ ಅಂದರೆ, ನನಗೆ ಈ ಸೀಸನ್ ಪೂರ್ತಿ ರೇಗಿಸಿದ್ದಕ್ಕೆ ನಾನು ಸಿಟ್ಟು ಬಂದಿದೆ, ಅದಕ್ಕಾಗಿ ನಾನು ಇವಾಗ ಹೊಡಿತಾ ಇದ್ದೀನಿ ಅಂತ ಹೇಳ್ತಾರೆ ವೀಕ್ಷಕರೇ. ಅದಕ್ಕಾಗಿ ಗಿಲ್ಲಿಯವರು ಇಲ್ಲೂ ಸಹ ಸ್ವ್ಯಾಗ್ ರಿಪ್ಲೈನ ಕೊಡ್ತಾರೆ ಅಂತ ಹೇಳ್ಬೋದು. ಏನಪ್ಪ ಹೇಳ್ತಾರೆ ಅಂದರೆ, ಏನು ಇಲ್ಲಿ ರೇಗಿಸೋಕ್ಕಾಗಲಿಲ್ಲ ಅಂದರೆ ಮನೆ ಹತ್ರ ಬಂದು ರೇಗಿಸ್ತೀನಿ, ಮೆಸೇಜಲ್ಲಿ ರೇಗಿಸ್ತೀನಿ ಅಂತ ಒಳ್ಳೆ ಟಕ್ಕರ್ನ ಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ತುಂಬ ಚೆನ್ನಾಗಿರುತ್ತೆ ಅವರ ಇಬ್ಬರು ಕಾಂಟ್ರವರ್ಸಿ ಏನಿದೆ ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಕಾಂಟ್ರವರ್ಸಿ ಅಂತ ಅಲ್ಲ, ಒಂದು ಸ್ವಲ್ಪ ಪ್ರೀತಿಯ ಒಂದು
ಗುದ್ದಾಟ ಅಂತ ಹೇಳ್ಬೋದು. ಅಂದರೆ ಲೈಕ್ ಸುಮ್ಮನೆ ಅವರು ಏನೋ ಒಂದು ಕಾಲು ಎಳ್ಕೊಂಡು ಅವರು ಇವರು ಅವ್ರಿಗೆ ಅಂತ ಒಂದು ಏನಿದೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಶೋ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಸೊ ನೀವು ಏನಾದ್ರು ಬಿಗ್ ಬಾಸ್ನ ಮಿಸ್ ಮಾಡ್ಕೋತಾ ಇದ್ದರೆ ದಯವಿಟ್ಟು ಈ ಶೋನ ನೋಡಿ. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಎಲ್ಲರೂ ಈ ಶೋಗೆ ಸೀಮಿತರಾಗಿರ್ತಾರೆ. ಸೊ ಫೈನಲಲ್ಲಿ ಅಶ್ವಿನಿ ಅವರು ಮಿಸ್ ಆಗಿರು, ಬಟ್ ಈಗ ಅವರು ಸಹ ಸೀಮಿತರಾಗಿದ್ದಾರೆ. ತುಂಬ ಡ್ಯಾನ್ಸ್ಗಳಿರುತ್ತೆ ಹಾಗೂ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಎಲ್ಲ ಕಂಟೆಸ್ಟೆಂಟ್ಸ್ಗಳು ತುಂಬ ನಕ್ಕಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಈ ಶೋ ತುಂಬ ಚೆನ್ನಾಗಿ ಆಗುತ್ತೆ ಅಂತ ನನ್ನ ಪ್ರಕಾರ ಅನಿಸುತ್ತೆ ವೀಕ್ಷಕರೇ. ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಕ್ಕೆ ಲೈಕ್ ಯಾರಪ್ಪ ಅಂದರೆ ಅದು ಕಾವ್ಯ ಅವರ ರಿಯಾಕ್ಷನ್ ಹೇಗಿದೆ ಅಂತ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಅದಾದ ನಂತರ ಅವರ ಅಲ್ನ ಕೀಲೋಕೆ ಹೋಗ್ತಾರೆ. ನೀವು ಇಲ್ಲಿ ಕಂಟ ವಿಡಿಯೋನ ನೋಡಿದ್ದೀರಾ ಅಂದರೆ ನಿಮಗೆ ಪಕ್ಕ ವಿಡಿಯೋ ಇಷ್ಟ ಆಗಿರುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯಾವ್ದಾದ್ರು ಪ್ರೋಮೋ ಬಿಟ್ಟೆ ಅದ್ರ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ.